ವಿಕಲಚೇತನರ ಒಂದು ವಿಷಯದಲ್ಲಿ ಈಗಾಗಲೇ 500ಕ್ಕಿಂತ ಹೆಚ್ಚು ವೀಲ್ ಚೇರ್ಸ್ ಅನ್ನ ಕೊಟ್ಟಿರುವಂತಹ ಸಂಸ್ಥೆಯಾಗಿ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ. ಸುಮಾರು 7 ವರ್ಷದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಫಲಾನುಭವಿಗಳನ್ನು ಹುಡುಕಿ 500ಕ್ಕಿಂತ ಹೆಚ್ಚು ವೀಲ್ ಚೇರ್ಸ್ ಅನ್ನ ನಾವು ತಲುಪಿಸಿದ್ದೀವಿ. ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನೂ ಹೆಚ್ಚೆಚ್ಚಿಗೆ ಆ ಫಲಾನುಭವಿಗಳಿಗೆ ನಾವು ವೀಲ್ ಚೇರ್ಸ್ ಅನ್ನ, ಕ್ರಚರ್ಸ್ ಅನ್ನ, ವಾಕರ್ಸ್ ಅನ್ನ, ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ವೀಲ್ ಚೇರ್ಸ್ ಅನ್ನ ಕೊಡೋ ಮುಖಾಂತರ ಇನ್ನೊಂದು ಮೈಲುಗಳನ್ನ ತಲುಪೋದಕ್ಕೆ ನಾವೆಲ್ಲ ಕೂಡ ನಮ್ಮ ಬೆಂತಟ್ಟೆ ನಿಲ್ತೀರ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ 100 ಮಕ್ಕಳು 1ರಿಂದ 6th ಸ್ಟ್ಯಾಂಡರ್ಡ್ ವರೆಗೂ ಹೋಗ್ತಾ ಇರುವಂತ ಸಿಂಗಲ್ ಪೇರೆಂಟ್ಸ್ ಮಕ್ಕಳು, ಮತ್ತೆ ಮೈಗ್ರೆಂಟ್ ಬಂದಿರುವಂತ ಮಕ್ಕಳು, ಮತ್ತೆ ಸೆಮಿ ಅರ್ಫನ್ ಮಕ್ಕಳು, ಇತರ ಮಕ್ಕಳಿಗೆಲ್ಲ ಕೂಡ ನಾವು ಎಜುಕೇಶನ್ ಅನ್ನ ಕೊಟ್ಕೊಂತ ಬಂದಿದ್ವಿ. ಈ ಒಂದು ಹೆಜ್ಜೆಯಲ್ಲಿ ನಮ್ಮ ಜೊತೆ ನೀಟ್ ಬೇಸ್ ಇಂಡಿಯಾ ಸಂಸ್ಥೆ ಕೂಡ ಪಾಲ್ಗೊಂಡಿದೆ. ಕೊಲಾಬರೇಷನ್ ಆಗಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು 3 ವರ್ಷದಿಂದ ಈ ಮಕ್ಕಳಿಗೆ ನಾವು ಏನು ಎಜುಕೇಶನ್ ಕೊಡ್ತಾ ಇದ್ದೀವಿ. ಕೆಲವರೆಲ್ಲ ಇನ್ನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮುಗಿಸಿ ಇನ್ನು ಒಳ್ಳೆ 9th 10th ಕೂಡ ಓದ್ತಿದ್ದಾರೆ ಮಕ್ಕಳೆಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಕೂಡ. ಸೊ ಹಾಗಾಗಿ ಈ ಒಂದು ಜರ್ನಿಯಲ್ಲಿ ನೀಟ್ ಬೇಸ್ ಇಂಡಿಯಾ ಸಂಸ್ಥೆಯವರು ಕೂಡ ನಮ್ಮ ಜೊತೆ ಸೇರಿಸಿದ್ದಾರೆ. ಸರ್ ನಿಮ್ಗೆ ನಿಜವಾಗ್ಲೂ ಧನ್ಯವಾದಗಳನ್ನು ತಲುಪಿಸಬೇಕು. ನಿಮ್ಮ ಸಹಕಾರ ಹೇಗೆ ಇದೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಅಂತ ಸರ್ಕಾರಿ ಶಾಲೆಗಳು ಕೂಡ ಆ ಒಂದು ಸ್ಥಳೀಯ ದಾನಿಗಳನ್ನ ಹಿಡ್ಕೊಂಡು ಆ ಸರ್ಕಾರಿ ಶಾಲೆಗಳಲ್ಲಿ ಏನಾದರೂ ಸಂಪನ್ಮೂಲಗಳನ್ನ, ಭೌತಿಕ ಸಂಪನ್ಮೂಲಗಳನ್ನ ಒದಗಿಸಿಕೊಟ್ಟಾಗ ಆ ಶಾಲೆಗಳು ಉಳಿತವೆ, ಮುಚ್ಚೋದಿಲ್ಲ. ಮತ್ತೆ ಆ ಶಾಲೆಗಳಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣದ ವಾತಾವರಣ, ಕಲಿಕೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಜೊತೆ ಕೂಡ ನಾವು ಸೇರಿಕೊಂಡು, ಸ್ಥಳೀಯ ದಾನಿಗಳ ಜೊತೆ ಸೇರಿಕೊಂಡು ಅವುಗಳನ್ನು ಕೂಡ ನಾವು ಸ್ವಲ್ಪ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಒಂದು ಸಣ್ಣ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ 2016ರಲ್ಲಿ ಪ್ರಾರಂಭವಾಗಿ ಮುಂದಿನ ಫೆಬ್ರವರಿಗೆ 10 ವರ್ಷಗಳನ್ನ ನಾವು ಪೂರೈಸ್ತೀವಿ. ಈ 10 ವರ್ಷಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ಕೊಂಡು, ಏನು ದಾನಿಗಳೆಲ್ಲ ಕೂಡ ನಮ್ಮ ಜೊತೆ ಸೇರ್ಕೊಂಡು ಬೆಂತಟ್ಟಿ ಇಲ್ಲಿವರೆಗೂ ನಮ್ಮನ್ನ 10 ವರ್ಷ ಕರ್ಕೊಂಡು ಬಂದಿದ್ದಾರೆ. ಇನ್ನೂ ಒಂದು 10 ವರ್ಷ ಅದೇ ರೀತಿಯಾಗಿ ನಿಮ್ಮ ಸಹಕಾರ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿಯಾಗಿ ಏನು ನಾವೆಲ್ಲ ಒಂದು ಕನಸನ್ನ ಇಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ವಿಕಲಚೇತನರ ಬಾಳಲ್ಲಿ ನಗುವನ್ನ ಕಾಣಬೇಕು ಅಂತ ನಾವು ಏನ್ ಕಷ್ಟಪಡ್ತಾ ಇದ್ವಿ. ಈಗಾಗಲೇ ಪ್ರತಿ ವರ್ಷನೂ ಏನು ವರ್ಲ್ಡ್ ಆರ್ಗನೈಸೇಷನ್ ಕೂಡ ಒಂದು ಅಜೆಂಡಾ ಕೂಡ ಇದೆ. ಏನು ವಿಕಲಚೇತನರಿಗೆ ಅನುಕಂಪ ತೋರಿಸ್ಬಿಡಿ, ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಸರ್ಕಾರದ ಪಾಲಿಸಿಗಳಲ್ಲೂ ಕೂಡ ಈ ಒಂದನ್ನು ನಾವು ಈ ಕೂಗನ್ನು ನಾವು ಕೇಳ್ತಾ ಇರ್ಬೋದು. ಆದರೂ ಕೂಡ ಅವರಿಗೆ ಇನ್ನೂ ಒಂದು ಅಷ್ಟರ ಮಟ್ಟಿಗೆ ಒಂದು ಡೇಟಾ ಪ್ರಕಾರ ಹೇಳ್ಬೇಕಂದ್ರೆ ಇನ್ನೂ ಒಂದು ಪರ್ಸೆಂಟೇಜ್ ಕೂಡ ಇದು ರೀಚ್ ಆಗಿಲ್ಲ. ಹಾಗಾಗಿ ಇವತ್ತು ದೇಶದಲ್ಲಿ 2ನೇ ಸರ್ಕಾರ ಅಂತ ಹೇಳಿದ್ರೆ NGOಗಳಂತ ಹೇಳ್ತಾರೆ. ಸರ್ಕಾರ ಏನು ರೀಚ್ ಆಗದೆ ಇರುವಂತಹ ಒಂದು ಪ್ಲೇಸ್ಗಳಿಗೆ NGOಗಳು ರೀಚ್ ಆಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅವರ ಬಾಳಲ್ಲಿ ಒಂದು ಬೆಳಕನ್ನು ತರುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಇವತ್ತು ವಿಕಲಚೇತನ ಎಲ್ಲರೂ ಸೇರಿದ್ದೀರಿ, ಇವೆಲ್ಲ ಕೂಡ ನಾವು ಅನುಕಂಪವನ್ನ ಬಿಟ್ಟು ಪ್ರತಿಯೊಬ್ಬರು ಅವಕಾಶಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ. ಯಾವತ್ತು ನಾವು ಅವಕಾಶಗಳನ್ನ ಕಲ್ಪಿಸದೆ ನಾವು ನಿಜವಾಗ್ಲೂ ನಾವು ವಿಕಲಚೇತನ ನಾವಾಗ್ತೀವಿ ಅಂತ ಹೇಳ್ತಾ ಅದಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಅವಕಾಶಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಸಂಸ್ಥೆಯ ಬಗ್ಗೆ ಈ ಒಂದು 2 ಹಿತನುಡಿಗಳನ್ನ, ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡಲು ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರತಿಯೊಬ್ಬ ದಾನಿಗಳಿಗೂ, ಫಲಾನುಭವಿಗಳಿಗೂ ಮತ್ತೆ ಪೋಷಕರು ಪ್ರತಿಯೊಬ್ಬರಿಗೂ ವಂದಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.